ಕಂಡ್ಕೊಂಡು ಹೋಗ್ಬಿಟ್ರೇನೆ ಸಮಾಧಾನ. ನಮ್ ಪಕ್ಕದ ಮನೆ ಅವ್ರಿಗೆ ನಿಮ್ ಪಕ್ಕದ ಮನೆ ಪಂಕಜ ಕಡೆಯಿಂದ ನಮಸ್ಕಾರಗಳು. ಅಯ್ಯೋ ಬೆಳಬೆಳಗ್ಗೆಲೇ ಇವಳು ಮುಖ ನೋಡಿದ್ನಲ್ಲ, ಇವತ್ತೇನ್ ಕದ್ದಿದ್ಯೋ ಏನೋ. ಏನು ವಿಷಯ ಮಾಡ್ತಾ ಇದ್ದೀರಾ? ಹೇಳಿದ್ರೆ ಬೇಜಾರು ಮಾಡ್ಕೊಂತೀರಾ. ಬಂದ ವಿಷಯ ಹೇಳಿ. ನಮ್ಮ ಮನೇಲಿ ತಿಗ್ನ ಔಷಧಿ ಹೊಡಿತಾ ಇದ್ದಾರೆ. ಅಲ್ಲಿರಕ್ಕಾಗಲ್ಲ, ಒಂದ್ 2 ಅವರ್ ನಿಮ್ ಮನೇಲಿ ಇರ್ಬೋದಾ? ವಂಚಿ ಪಕ್ಕದ ಮನೆ ತಿಗ್ನನ ನಿಮ್ ಮನೆಗ್ ಬಿಟ್ಕೊಂತ ಇದೆಯಲ್ಲ, ಯೋಚನೆ ಮಾಡೇ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹೇಳಿದ್ರೆ ಬೇಜಾರ್ ಮಾಡ್ಕೊಂತೀರಾ. ಅದು ನಂಗೊಂದು ಡೌಟು ಕಣ್ರಿ. ನಾವು ನಿದ್ದೆಯಿಂದ ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಂಡು ಮೇಕಪ್ ಮಾಡಿದ್ಮೇಲೆ ಫ್ರೆಶ್ ಕಾಣಿಸ್ತೀವಿ. ಆದ್ರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಪಳ 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 ಅಂತ ಹೀರೋಯಿನ್ ತರ ಹೊಳಿತೀರಾ. ಹೌದಾ? ಥ್ಯಾಂಕ್ ಯು. ನೀವು ಅವಾಗ್ಲೇ ಏನು ಕೇಳಿದ್ರಲ್ಲ, ನಮ್ಮ ಮನೇಲಿ ತಿಗ್ನೆ ಅಷ್ಟು ಹೊಡಿತಾ ಇದ್ದಾರಲ್ಲ, ಅದಕ್ಕೆ 2 ಅವರ್ ಇಲ್ಲೇ ಇಡ್ಬೋದಾ ಅಂತ ಕೇಳಿದೆ. ಅಯ್ಯೋ ಧಾರಾಳಾಗಿರಿ, ನನ್ನನ್ನೇಳಿ ಕೇಳ್ತೀರಾ? ನಾನು ಸ್ವಲ್ಪ ಅರ್ಜೆಂಟು, ಹಿಂಗ್ ಬಂದ್ಬಿಡ್ತೀನಿ. ಆಂಟಿ ಅರ್ಜೆಂಟು, ಆಫೀಸ್ಗೆ ಹೋಗ್ಬೇಕು. ಅರ್ಧ ಗಂಟೆ ಲೇಟ್ ಆದ್ರೂ 1 ದಿನ ಸಂಬಳ ಕಟ್ ಮಾಡ್ಬಿಡ್ತಾರೆ. ಅಲ್ಲಪ್ಪ, ಬಿಸಿನೀರಿಗೆ ಉಪ್ಪು ಹಾಕೊಂಡು ಚೆನ್ನಾಗಿ ಕುಡಿದು ಬಿಟ್ಟಿದ್ದೀನಿ, ಕಿತ್ಕೊಂಡು ಬರ್ತದೆ. ಪಟಾಕಿ ಹಚ್ಚಿದಂಗ ಆಗ್ತಾ ಇದೆಯಲ್ಲಪ್ಪ. ಹೆಂಗೋ 2 ನಿಮಿಷ ತಡೆದು ಬಿಡಿ, ಕೋಳಿ ಮೊಟ್ಟೆ ಇಡೋಷ್ಟ್ರೊಳಗಡೆ ಬಂದ್ಬಿಡ್ತೀನಿ. ಬಂದೆ ವೇಟ್ ಮಾಡಿ. ಅಪ್ಪ ಸದ್ಯ ಬಂದ್ಯಾ? ಆಂಟಿ ಏನಮ್ಮ? ನಾನು ಹೋಗ್ಬೇಕು. ಬೇಡಮ್ಮ. ಇಲ್ಲ ಆಂಟಿ, ಒಂದೇ ಒಂದ್ ನಿಮಿಷ ಹೋಗ್ಬಿಟ್ಟು ಬಂದ್ಬಿಡ್ತೀನಿ.